ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಇಂದು ಕೇಳಿ ಸ್ಫೂರ್ತಿ. ಕಿರಣಗಳೇ ಬಣ್ಣಿಸಿರಿ. ಪ್ರೀತಿಯ ಮಕ್ಕಳೇ, ಇವತ್ತು ತಿಂಗಳ ಮೂರನೇ ಭಾನುವಾರ ಯಾವ ಕಾರ್ಯಕ್ರಮ ನಿಮಗೆ ನೆನಪಿದೆಯಲ್ಲ? ಸ್ಫೂರ್ತಿ, ಪ್ರತಿಭೆಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಒಂದು ಪ್ರತಿಭೆ ಬಂದಿದೆ. ಒಂದಷ್ಟು ಹಾಡುಗಳ ಪುಸ್ತಕಗಳನ್ನು ಇಟ್ಕೊಂಡಿದೆ, ಮತ್ತು ಒಂದಷ್ಟು ಸರ್ಟಿಫಿಕೇಟ್ಸ್ ಕೂಡ ಕೈಯಲ್ಲಿ ಇಟ್ಕೊಂಡಿದೆ. ಏನಿರ್ಬೋದು ಪ್ರತಿಭೆ ಅಂತ ಕುತೂಹಲ ಅಲ್ವಾ? ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಬನ್ನಿ ಮಾತನಾಡಿಸೋಣ. ಯಾವ ಪ್ರತಿಭೆ ಏನು ಸ್ಫೂರ್ತಿಯನ್ನು ಕೊಡುತ್ತೆ ಬೇರೆ ಮಕ್ಕಳಿಗೆ ಅಂತ ಅಲ್ವಾ? ಶುರು ಮಾಡೋಣ ಕಾರ್ಯಕ್ರಮ. ನಿಮ್ಮ ಹೆಸರೇನು? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು MA ಮಧುಮಿತಾ. ಏನು ಓದ್ತಾ ಇರೋದು? ನಾನು ಈಗ ಸೆಕೆಂಡ್ PUC ಸೈನ್ಸ್ PCMB. ಎಲ್ಲಿ? ಗುಡ್ ಶೆಪರ್ಡ್ ಕಾಲೇಜ್, ಅಮ್ಮತ್ತಿಲಿ. ಈಗ ಸೆಕೆಂಡ್ PU ಆಗಿರೋದ್ರಿಂದ ತುಂಬ ಓದಬೇಕು. ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತಾ ಇರೋದು? ಸೈನ್ಸ್ ಸಬ್ಜೆಕ್ಟ್ ಬೇರೆ. ಮೊದಲು ಕಷ್ಟ ಆಗುತ್ತೆ. ಸೈನ್ಸ್ ನಾನು ಇಷ್ಟಪಟ್ಟೇ ತಗೊಂಡಿದ್ದು. ಅಮ್ಮಂಗೆಲ್ಲ ಸೈನ್ಸ್ ಬೇಕಾ ಅಂದರೆ ಕಾಮರ್ಸ್ ಫೀಲ್ಡಲ್ಲೂ ಅಚೀವ್ ಮಾಡ್ಬೋದು, ಬಟ್ ನನಗೆ ಸೈನ್ಸ್ ನನಗೆ ತುಂಬ ಇಷ್ಟ ಇತ್ತು. 10th ಆಗೋ ತನಕ ನನಗೆ 9thಲ್ಲೆಲ್ಲ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ತಾ ಇತ್ತು. ನಾನು ಡಿಸೈಡ್ ಮಾಡಿದ್ದೆ ಇನ್ನು ಸೆಕೆಂಡ್ PUCಲಿ ಮ್ಯಾಥ್ಸ್ ಬರೋ ಕಾಂಬಿನೇಷನ್ ತಗೋಬಾರ್ದು ಅಂತ. ಬಟ್ ಕೊನೆಗೆ 10thಲ್ಲಿ ಮ್ಯಾಥ್ಸ್ ತುಂಬ ನನಗಿಷ್ಟ ಆಯಿತು. ಸೊ ನಾನು ಸೆಕೆಂಡ್ PUCಲೂ ಫಸ್ಟ್ PUCಲೂ ನಾನು ಸೈನ್ಸೇ ತೊಗೊಂಡೆ, PCMBನೇ ತೊಗೊಂಡೆ. ಸೊ ಬಯಾಲಜಿ ಅಂದರೆ ನನಗೆ ನೇಚರ್ ಬಗ್ಗೆ, ಆಮೇಲೆ ಬಯಾಲಜಿ ಅಂದರೆ ನಮ್ಮ ಸುತ್ತಮುತ್ತಲ ಬಗ್ಗೆ ತಿಳ್ಕೊಳೋದು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಅದನ್ನ ತೊಗೊಂಡೆ. ಮೊದಲು ಕಷ್ಟ ಆಯಿತು ನನಗೆ, ಆಮೇಲೆ ಅನಿಸ್ತು ಯಾಕೆ ಬೇಕಿತ್ತ ಅಂತ. ಬಟ್ ಆಮೇಲೆ ಇಲ್ಲ, ನಾನು ತೊಗೊಂಡಿದ್ದೀನಿ, ಈಗ ನೀರಿಗೆ ಹಾರ್ಮೇಲೆ ಈಜಲೇಬೇಕು, ಸೊ ನಾನು ಮಾಡ್ತೀನಿ ಅಂತ ನನ್ನ ಮಮ್ಮಿ ಪಪ್ಪ ಎಲ್ಲ ಪ್ರೋತ್ಸಾಹ ಮಾಡಿದ್ರು. ಸೊ ಬೆಳಿಗ್ಗೆ ಈಗ ಸೈಕಲ್ ಟೆಸ್ಟ್ ಅಂತೆಲ್ಲ ಮಾಡ್ತಾ ಇದ್ದಾರೆ. ಸೊ 8:00ವರೆಗೆ ನಾವು ಕಾಲೇಜಲ್ಲಿ ಇರಬೇಕು. ಸೊ ಬೆಳಿಗ್ಗೆ 5:30 ಅರೌಂಡ್ ಎದ್ದು ಸ್ವಲ್ಪ ರಿವೈಸ್ ಮಾಡೋದು. ಆಮೇಲೆ ಕೆಲವೊಂದ್ಸತಿ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತೀನಿ, ಇಲ್ಲಾಂದರೆ ಮಮ್ಮಿ ಹೇಳ್ತಾರಿಲ್ಲ ನೀನು ಓದ್ಕೋ ಅಂತ. ಸೊ ಹಾಗೆಲ್ಲ ಪಪ್ಪ ಬಿಡ್ತಾರೆ ನನ್ನ ಕಾಲೇಜ್ಗೆ. ಸೊ ಹಾಗೆ ಮೊದಲು ಕಷ್ಟ ಆಗುತ್ತೆ ಎಲ್ಲ, ಬಟ್ ಆಮೇಲೆ ಈಸಿ ಆಗ್ತಾ ಇದೆ. ಹಾಗೆ ಟೀಚರ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂತು? ಸೊ 10thಲ್ಲಿ ಟೋಟಲ್ ಪರ್ಸೆಂಟೇಜ್ 92.96 ಬಂತು. ನಾನು ಸ್ಕೂಲಲ್ಲಿ 3rd ರ್ಯಾಂಕ್ ಬಂದೆ. ವೆರಿ ಗುಡ್. ಮ್ಯಾಥ್ಸ್ ಮತ್ತು ಸೈನ್ಸ್ 100ಗೆ 92 ಬಂತು. ಸೋಷಲ್ ಸ್ವಲ್ಪ ಕಮ್ಮಿ ಆಯಿತು, 83 ಬಂತು 100ಗೆ. ಹಿಂದಿ 97, ಇಂಗ್ಲೀಷ್ 95, ಮತ್ತು ಕನ್ನಡ 121 ಬಂತು. 125ಕ್ಕೆ 121. ಹೌದು, ಒಳ್ಳೆಯ ಮಾರ್ಕ್ಸನ್ನು ತೆಗೆದಿದೆಯಾ ಮಧುಮಿತಾ? ಥ್ಯಾಂಕ್ ಯು. ಈಗ ನಿಮ್ಮ ಹವ್ಯಾಸಗಳು ಏನು? ಹವ್ಯಾಸ ಡ್ಯಾನ್ಸ್ ಮತ್ತು ಭರತನಾಟ್ಯ, ಮತ್ತು ಹಾಡು, ಡ್ರಾಯಿಂಗ್ ಕೂಡ, ಪೆನ್ಸಿಲ್ ಸ್ಕೆಚಸ್, ಪೇಂಟಿಂಗ್ ಅದೆಲ್ಲ ಇಷ್ಟ ಮಾಡೋಕ್ಕೆ. ಸೊ ಫ್ರೀ ಟೈಮಲ್ಲಿ ನಾನು ಮಾಡ್ತಿರ್ತೀನಿ. ಆ್ಯಂಡ್ ಕೆಲವೊಂದ್ಸತಿ ಗಾರ್ಡ್ನಿಂಗ್ ಕೂಡ. ಅದು ನನ್ನ ನನ್ನ ತಾತನಿಂದ ನನಗೆ ಇನ್ಸ್ಪೈರ್ ಆಗಿದ್ದು. ಅವರು ಸುಮಾರು ಕಲೆಕ್ಷನ್ಸ್ ಇದೆ, ಮುಂಚೆ ಇತ್ತು, ಈಗಲೂ ಮಾಡ್ತಾ ಇದ್ದೀವಿ ನಾವು. ಸಣ್ಣ ಪಾಟ್ಸಲ್ಲಿ ಮನೆ ಒಳಗೆ ಬ್ಯಾಂಬೂ ಪ್ಲ್ಯಾನ್ಸ್, ಮನಿ ಪ್ಲ್ಯಾನ್ಸ್ ಹಾಗೆ. ಸೊ ಅದು ಟೈಮ್ ಇದ್ದಾಗ ನಾನು ಮಾಡ್ತಿರ್ತೀನಿ, ಇಲ್ಲ ಹಾಡ್ತಿರ್ತೀನಿ ಅಂತ ಹೇಳಿದೆ. ಸಂಗೀತ ಕಲ್ತಿದ್ಯಾ? ಕಲಿತಾ ಇದ್ದೀನಿ ಈಗ ನಾನು. ಗುರುಗಳು ನಂದಿನಿ ಮ್ಯಾಮ್ ಹತ್ರ ಆನ್ಲೈನಲ್ಲಿ ನಾನು ಕಲಿತಾ ಇದ್ದೀನಿ. ಜೂನಿಯರ್? ಇಲ್ಲ,
ಭರತನಾಟ್ಯದಲ್ಲಿ ಜೂನಿಯರ್ ನಾನು ಮುಗಿಸ್ಕೊಂಡಿದ್ದೀನಿ. ಈಗ ಸಂಗೀತ ಕಲಿತಾ ಇರೋದು. ಭರತನಾಟ್ಯದಲ್ಲಿ ಜೂನಿಯರ್ ಪಾಸ್ ಆಗಿದೆ. ಎಷ್ಟು ಮಾರ್ಕ್ಸ್ ಬಂತು, ಎಷ್ಟು ಮಾರ್ಕ್ಸ್ ಇದೆ ಅದಕ್ಕೆ? ಅದು ಟೋಟಲ್ 100%, 88% ಬಂತು ನನಗೆ. ಮಾರ್ಕ್ಸ್ ಇರೋದು 500, ನನಗೆ 434 ಮಾರ್ಕ್ಸ್ ಬಂತು. 434 ಮಾರ್ಕ್ಸು. ಕಂಗ್ರ್ಯಾಚುಲೇಷನ್ ಹೇಳೋಣ ನಮ್ಮ ಮಕ್ಕಳ ಪರವಾಗಿ. ಇನ್ನು ಮಧುಮಿತಾ, ಈಗ ಒಂದು ಫೋಟೋ ಇದೆ ನಿನ್ನ ಎದುರುಗಡೆ, ಅದರಲ್ಲಿ ಸಾಕಷ್ಟು ಅವಾರ್ಡ್ಸು ಮತ್ತು ಸರ್ಟಿಫಿಕೇಟ್ಸು ಎಲ್ಲವೂ ಇದೆ. ಏನು ಇದರ ಗುಟ್ಟು? ಇಷ್ಟು ಅವಾರ್ಡ್ಸನ್ನು ತೆಗೆಯೋದಕ್ಕೆ ನೀನು ಏನೇನೆಲ್ಲ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡಿದೀಯಾ? ಅಂದರೆ ಡ್ಯಾನ್ಸ್ ಮಾಡ್ತೀನಿ, ಸೊ ಅದರಿಂದ ಆಮೇಲೆ ಪಪ್ಪ ತುಂಬ ಅಲ್ಲ, ಚಿಕ್ಕವರಿದ್ದಾಗಿಂದ, ಈಗ ಚಿಕ್ಕವಳಿದ್ದಾಗಿಂದ ಏನೆಲ್ಲ ನೀನು ಕಲ್ತ್ಕೊಂಡು ಬಂದೆ? ಯಾವುದ್ರಲ್ಲಿ ಆಸಕ್ತಿ ಜಾಸ್ತಿ? ಸೊ ಚಿಕ್ಕವಳಿಂದ ನಾನು ಪಪ್ಪ ಮಮ್ಮ ಎಲ್ಲ ಹೇಳ್ತಾ ಇದ್ರು, ನಾನು ಚಿಕ್ಕವಳಿರುವಾಗೆಲ್ಲ ಟಿ ವಿಲಿ ಸಾಂಗ್ ಬಂದರೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ. ಸೊ ಅದನ್ನ ನೋಡಿಯೇ ನನ್ನನ್ನು ಇದು ಭರತನಾಟ್ಯ ಶಾಲೆಗೆ ಕಲ್ಸಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದನೇ ನನಗೂ ಡ್ಯಾನ್ಸ್ ಮಾಡೋಕ್ಕೆಲ್ಲ ನನಗೆ ಅದೇ ಒಂದು ಇನ್ಸ್ಪಿರೇಷನ್ ಬಂತು. ಅಲ್ಲಿಂದನೇ ನನಗೆ ಆಮೇಲೆ ಪಪ್ಪ ಯಾವುದೇ ಪ್ರೋಗ್ರಾಮ್ಸ್ ಇಲ್ಲಿ, ಕಾಂಪಿಟೇಷನ್ಸ್ ಇಲ್ಲಿ, ಅವರೇ ಫಸ್ಟ್. ಅಪ್ಪನ ಹೆಸರೇನು? ಸೊ MR ಅಶ್ವಿನ್ ಕುಮಾರ್. ಏನು ಕೆಲಸ ಮಾಡ್ತಾರೆ ಅವರು? ಸೊ ಅವರೊಂದು ಎಸ್ಟೇಟ್ ಇದೆ, ಸ್ಮಾಲ್ ಪ್ಲಾಂಟೇಶನ್ ಇದೆ. ಅಂದರೆ ಈಗ ಸ್ಫೂರ್ತಿ ಯಾರು? ನಮ್ಮ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಯಾರು ನಿಮಗೆ? ನನ್ನ ಸ್ಫೂರ್ತಿ ನನಗೆ ನನ್ನ ತಂದೆ ತಾಯಿ ಹಾಗೂ ನನ್ನ ಅಜ್ಜಿ ತಾತನೂ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಂದನೇ ಇಲ್ಲ, ಅವರ ಆಶೀರ್ವಾದದಿಂದನೇ. ಅಮ್ಮನ ಹೆಸರೇನು, ಅಜ್ಜಿ ತಾತನ ಹೆಸರೇನು? ಅಮ್ಮನ ಹೆಸರು M ಅಂಬಿಕಾ ಅಶ್ವಿನ್ ಕುಮಾರ್, ಅಜ್ಜಿ ಹೆಸರು M ಗೀತಾ ರಮೇಶ್ ಹಾಗೂ ತಾತನ ಹೆಸರು MS ರಮೇಶ್. ಈಗ ಅಜ್ಜಿ ತಾತ ಮನೇಲಿದ್ದಾರಾ? ಹಾ, ಇದ್ದಾರೆ. ಇನ್ನೆಲ್ಲ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಸೊ ಮನೇಲಿ ನಾನು, ನನ್ನ ಅಪ್ಪ ಅಮ್ಮ, ಅಜ್ಜಿ ತಾತ ಹಾಗೂ ನನ್ನ 2 ತಂಗೀರು. 2 ತಂಗಿಯರು ಕೂಡ ಇದ್ದಾರೆ. ಈಗ ಅಜ್ಜಿ ತಾತರಿಂದ ಏನು ಕಲಿತೆ ನೀನು? ಅಜ್ಜಿ ತಾತಯಿಂದ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ರಾಮಾಯಣ ಮಹಾಭಾರತ ಅಂದರೆ ತುಂಬ ಇಷ್ಟ ನನಗೆ, ಅದರ ಕಥೆಗಳು. ನನ್ನ ತಾತನ ಹತ್ರ ಸುಮಾರು ಬುಕ್ಸ್ಗಳಿದೆ ಎಲ್ಲ. ಆಮೇಲೆ ಹಿಸ್ಟಾರಿಕಲ್, ಪುರಾತನ ಆ ಥರ ಬುಕ್ಸ್ಗಳು ಇದೆ. ಓದೋದು ಈಗ ಸ್ವಲ್ಪ ಕಮ್ಮಿ, ಬಟ್ ಆ ಕಥೆಗಳು ನನಗೆ ಕೇಳೋಕ್ಕೆ ಇಷ್ಟ. ಓದೋದ್ಕಿಂತ ಅವ್ರ ಬಾಯಿಂದ ಕಥೆಗಳು ನನಗೆ ಕೇಳೋಕ್ಕೆ ಇಷ್ಟ. ಅಜ್ಜಿ ಶ್ಲೋಕಗಳು ಹಾಗೂ ಮತ್ತು ಈ ಕಥೆಗಳು, ರಾಮಾಯಣ ಮಹಾಭಾರತ ಅದೆಲ್ಲ ಕಥೆಗಳು ಹೇಳ್ತಿರ್ತಾರೆ ನನಗೆ, ಅದರಿಂದ ನಂಗೆ ತುಂಬ ಇಷ್ಟ. ಈಗ ಕಥೆ ಕೇಳಿಬಿಟ್ಟು ಇಷ್ಟೊಂದು ಸರ್ಟಿಫಿಕೇಟ್ಸ್ ಹೇಗೆ ಬಂತು? ಆಟ ಆಡ್ತೀಯಾ ಇಲ್ಲ ಬರೀ ಡ್ಯಾನ್ಸಲ್ಲೇ ಬಂದಿರೋದಾ? ಹೇಗೆ ಬಂತು ಇಷ್ಟು ಸರ್ಟಿಫಿಕೇಟ್ಸು? ಎಲ್ಲೆಲ್ಲಿ ಬಂತು ಬಹುಮಾನ? ಸೊ ಬಹುಮಾನಗಳು ಕಾಂಪಿಟೇಷನ್ಸ್ ಡ್ಯಾನ್ಸ್ ಫೀಲ್ಡಲ್ಲೂ ಬಂದಿದೆ. ಸೊ ಮೈಸೂರು ಕಲಾಮಂದಿರ, ಮೈಸೂರು ದಸರಾ, ಮಕ್ಕಳ ದಸರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಾಗೂ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಕೊಡಗುನಲ್ಲಿ. ಹಾಗೂ ಹಾಗೆ ಆಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್ ಮತ್ತು ಸ್ಕೂಲ್ ವೈಸಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ, ಅಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಕೆಲವೊಂದ್ಸತಿ ವಿನ್ ಆಗ್ತಿದ್ದೆ, ಕೆಲವೊಂದ್ಸತಿ ಪಾರ್ಟಿಸಿಪೇಷನ್ನೇ ನನಗೆ ಸಿಗ್ತಾಯಿತ್ತು. ನನಗೆ ಅದು ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದರೆ ವಿನ್ ಆಗಬೇಕು ಅಂತಲ್ಲ, ಜಸ್ಟ್ ನನಗೆ ಪಾರ್ಟಿಸಿಪೇಟ್ನೇ ನನಗೆ ತುಂಬ ಖುಷಿ. ಕೆಲವು ಮಕ್ಕಳು ಮಧುಮಿತಾ, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಆದರೆ ನನಗೆ ಬಹುಮಾನ ಬರಲಿಲ್ಲ, ಪ್ರೈಸ್ ಬರಲಿಲ್ಲ ಅಂತ ಜೀವವನ್ನೇ ಕಳ್ಕೊಂಡಿರೋವಂಥದ್ದನ್ನು ನಾವು ನೋಡಿದ್ದೀವಿ. ಇದು ಎಷ್ಟು ಸರಿ? ಆ ಮಕ್ಕಳಿಗೆ ಅದು ಶೋಭೆನಾ? ಅಂದರೆ ದೇವರು ನಮ್ಮನ್ನು ಎಲ್ಲರನ್ನೂ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಗಿ ನಮ್ಮನ್ನು ಇದು ಮಾಡಿರ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ. ನಮ್ಮ IQ ಲೆವೆಲ್ಲೇ ಬೇರೆ ಇರುತ್ತೆ, ನಮ್ಮ ಕಂಪೇರ್ ಮಾಡಿದ್ರೆ ನಮ್ಮ ಫ್ರೆಂಡ್ಸ್ದೇ ಬೇರೆ ಇರುತ್ತೆ. ನಮ್ಮ ಏನು ಟ್ಯಾಲೆಂಟ್ ಇದೆ ಅಲ್ಲೇ ನಾವು ಖುಷಿ ಪಡಬೇಕು. ನನಗೆ ಸಿಕ್ಕಿಲ್ಲ ಅವಳಿಗೆ ಸಿಕ್ಕಿದೆ ಅಂತ ಬೇಜಾರು ಪಡ್ಕೋಬಾರ್ದು, ಅಥವಾ ನನಗೆ ಸಿಕ್ಕಿದೆ ಅಂತ ಅಹಂಕಾರನೂ ಪಡ್ಕೋಬಾರ್ದು. ಸೊ ನಮಗೆ ಏನು ಸಿಕ್ಕಿದೆ ಅದರಲ್ಲೇ ನಾವು ಖುಷಿ ಪಡಬೇಕು. ಈಗ ನೀನು ಸಂತೋಷವಾಗಿ ಹೇಳ್ತಾ ಇದೆಯಾ ಏನಂತ ಅಂದರೆ, ಕೆಲವೊಮ್ಮೆ ಪ್ರೈಸ್ ಬರ್ತಿತ್ತು, ಕೆಲವೊಮ್ಮೆ ಬರ್ತಿರ್ಲಿಲ್ಲ, ಬರೀ ಪಾರ್ಟಿಸಿಪೇಟ್ ಆಗಿರ್ತಿದೆ ಅಂತ. ಆ ಕ್ಷಣದಲ್ಲಿ ಒಬ್ರಿಗೆ ಬಹುಮಾನ ಬಂದು ನೀನು ನನಗೇ ಬಹುಮಾನ ಸಿಗುತ್ತೆ ಅಂತ ತಾನೇ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡೋದು. ಅಂತಹ ಭಾವನೆಯನ್ನು ಇಟ್ಕೊಂಡು ಬರಲಿಲ್ಲ ಅಂದಾಗ ಆ ಕ್ಷಣದಲ್ಲಿ ಏನು ಅನ್ನಿಸ್ತು, ನೆನಪಿದೆಯಾ? ಹೌದು, ಆ ಕ್ಷಣದಲ್ಲಿ ಮೊದಲನೇ ಸತಿ ಆ ಕ್ಷಣದಲ್ಲಿ ನಂಗೆ ಬೇಜಾರು ಆಗ್ತಾಯಿತ್ತು. ಯಾಕಂದರೆ ನಾನು ಅಷ್ಟು
ಎಫರ್ಟ್ ಹಾಕಿ ಮಾಡಿರ್ತೀನಿ. ಬಟ್ ಅದು ಹೋಗ್ತಾ ಹೋಗ್ತಾ ನಾನು ಹಂಗೆ ಕಾಂಪೀಟ್ ಮಾಡ್ತಾ ಮಾಡ್ತಾ ನನಗೆ ರಿಯಲೈಸ್ ಆಯಿತು, ಎಲ್ಲೋ ನನ್ನಿಂದ ತಪ್ಪಾಗಿದ್ದಕ್ಕೆ ಅದಕ್ಕೆ ನನಗೆ ಸಿಕ್ಕಿಲ್ಲ, ಎಲ್ಲೋ 1-2% ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದೆ ನನಗೆ ಸಿಕ್ತಿತ್ತು ಅಂತ ನಾನು ಅದ್ರ ಕಡೆ ಗಮನ ಕೊಡ್ತಾ ಇದ್ದೆ ಹೊರತು ನನಗೆ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ ಅಂತ ಬೇಜಾರು ಪಡ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಎಲ್ಲರಿಗೂ ಬೇಜಾರು ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಾವು ಅದನ್ನ ಬೆಳೆಸ್ಕೋಬೇಕು. ಇನ್ನು ನಮ್ಮ ಮಕ್ಕಳಿಗೋಸ್ಕರ ಈಗ ಸಂಗೀತ ಬುಕ್ಕನ್ನು ಕೂಡ ನೀನು ತೆರೆದು ಇಟ್ಟಿದೀಯ. ಒಂದು ಹಾಡನ್ನು ಹಾಡಬಹುದಾ? ಎಸ್ ಮ್ಯಾಮ್. ಯಾವ ಗೀತೆ ಅದು? ಭಕ್ತಿಗೀತೆನಾ, ಭಾವಗೀತೆನಾ, ಯಾವುದು ಅದು? ಭಾವಗೀತೆ, ರಚನೆ ಕೃಷ್ಣಮೂರ್ತಿ ಪುರಾಣಿಕ. ಬಂದ ಬಂದ ಚಂದ, 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 ಮುಗಿಲಿನ ಬಯಲಿಂದ ಮೋಡದ ಮರೆಯಿಂದ, ಮುಗಿಲಿನ ಬಯಲಿಂದ ಮೋಡದ ಮರೆಯಿಂದ, ಬಂದ ಬಂದ ಚಂದ, ಬಂದ ಬಂದ ಚಂದ, ಬಾನೋಳು ಬಿಳಿ ಬಣ್ಣ ಚೆಲ್ಲಿದ ನೋಡಣ್ಣ, ಬಾನೋಳು ಬಿಳಿ ಬಣ್ಣ ಚೆಲ್ಲಿದ ನೋಡಣ್ಣ, ಚಂದ ಚಂದ ಚಂದಣ್ಣ, ಚಂದ ಚಂದ ಚಂದಣ್ಣ, ಬಂದನು ಕಾಣಣ್ಣ, ತಾರಾಂಗಣಗಳ ಮಾಲೆ ಕೊರಳಿಗೆ ಸಾಲಿಗೆ ಸಾಲೆ, ತಾರಾಂಗಣಗಳ ಮಾಲೆ ಕೊರಳಿಗೆ ಸಾಲಿಗೆ ಸಾಲೆ, ಧರಿಸುತ್ತಾ ಬಂದ ಗಗನದ ಚಂದ, ಧರಿಸುತ್ತಾ ಬಂದ ಗಗನದ ಚಂದ, ಮಕ್ಕಳ ಮಮತೆಯ ಕಂದ ಕಂದ, ಮಕ್ಕಳ ಮಮತೆಯ ಕಂದ ಕಂದ, ಬಂದ ಬಂದ ಬಾನಿನ ಬಯಲಿಂದ, ಬಂದ ಬಂದ ಬಾನಿನ ಬಯಲಿಂದ, ಬಂದ ಬಂದ ಚಂದ, ಬಂದ ಬಂದ ಚಂದ, ಬಂದ ಬಂದ ಚಂದ. ತುಂಬ ಒಂದು ಸೊಗಸಾದ ಗೀತೆಯನ್ನು ಬಹಳ ಅದ್ಭುತ ಧ್ವನಿಯಿಂದ ಹಾಡಿದೆ ಮಧುಮಿತಾ. ಹೇಗೆ ಅಭ್ಯಾಸ ಮಾಡ್ತೀಯ ನೀನು? ಅಂದರೆ ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರಮ್ಮ. ಅವರು ಕೂಡ ನಾನು ಇನ್ಸ್ಪಿರೇಷನ್. ಅಲ್ಲ, ಗುರುಗಳು ಅನ್ನೋದೇ ಹಾಗೆ ಅಲ್ವಾ, ಅವರಿಂದ ನಾವು ಕಲಿತೀವಿ. ಹೌದು. ಈಗ ನೀನು ವಿದ್ಯಾರ್ಥಿನಿಯಾಗಿ, ಸಂಗೀತ ವಿದ್ಯಾರ್ಥಿನಿಯಾಗಿ ನೀವು ಗಮನ ಇಟ್ಟೇನೋ ಕೇಳ್ತೀಯ. ಅಭ್ಯಾಸ ಮಾಡೋದ್ರಿಂದ ತಾನೇ ನಮಗೆ ಒಂದು ಶ್ರುತಿ ಲಯಬದ್ಧವಾಗಿ ಆಡೋವಂಥದ್ದು. ಹೌದು. ಈಗ ಹೇಗೆ ಅಭ್ಯಾಸ ಮಾಡ್ತೀಯಾ? ಈಗ PCMB ತಗೊಂಡಿದ್ದೀಯಾ, ಪ್ರಾರಂಭದಲ್ಲಿ ಸ್ವಲ್ಪ ಹೊಂದಾಣಿಕೆ ಕಷ್ಟ ಆಯಿತು ಅಂತಾನೂ ಹೇಳ್ತೀಯಾ. ಈಗ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸನೂ ಕೂಡ ಇದೆ. ಅದ್ರ ಜೊತೆ ನೃತ್ಯ ತರಬೇತಿಯನ್ನು ಕೂಡ ನೀನು ತೆಕ್ಕೊಂಡಿದ್ದೀಯ. ಈಗ ಸಂಗೀತ ಅಭ್ಯಾಸಕ್ಕೆ ಸಮಯ ಬೇಕು. ಹೇಗೆ ಹೊಂದಿಸ್ಕೊಳ್ಳೋದು ಮಧುಮಿತಾ? ಅಂದರೆ ಮ್ಯಾಮ್ ಓದ್ತಾ ಇರ್ತೀನಿ. ಸೊ ನನಗೆ 24 ಗಂಟೆನೂ ಓದೋಕ್ಕಾಗಲ್ಲ, ಬೇಜಾರು ಆಗುತ್ತೆ. ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಂದರೆ ಓದ್ಬೋದು, ಬಟ್ ಕೆಲವೊಂದು ಸತಿ ನಮಗೆ ಬೇಜಾರಾಗುತ್ತೆ. ಸೊ ಆಗೆಲ್ಲ ನಮ್ಮ ಮ್ಯಾಮ್ ರೆಕಾರ್ಡಿಂಗ್ ಕಳಿಸುತ್ತೆ. ಇದು ಆನ್ಲೈನ್ ಕ್ಲಾಸಸ್ ಅಲ್ವಾ ಮ್ಯಾಮ್. ಸೊ ಮ್ಯಾಮ್ ಪದೇ ಪದೇ ಹೇಳ್ತಾನೆ ಇರ್ತಾರೆ, ಸಂಗೀತ ನೀವು ಹಾಡೋಕ್ಕಿಂತ ಮೊದಲು ನೀವು ಕೇಳಿಸ್ಕೊಳ್ಳಿ, ಆ ಲಯ ಆ ಶ್ರುತಿ ನಿಮ್ಮ ತಲೆ ಒಳಗೆ ಹೋಗೋ ತನಕ ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ. ಸೊ ನನಗೆ ಬೇಜಾರಾಗ್ದಾಗ ಬೋರ್ ಆದಾಗೆಲ್ಲ
ಸಾಂಗ್ಸ್ ಹಾಕ್ತಾ ಇರ್ತೀನಿ. ಪಪ್ಪ ಕೂಡ ನನಗೆ ಕೇಳು ಅಂತ ಎಲ್ಲ ರೆಕಾರ್ಡಿಂಗ್ ಮ್ಯಾಮ್ ಹಾಕಿರ್ತಾರೆ. ಸೊ ನಾನು ಅದನ್ನ ಕೇಳ್ಕೊಂಡಿರ್ತೀನಿ. ಸೊ ಹಾಗೆ 50% ನಾನು ಕೇಳ್ಕೊಂಡಲೇ ನಾನು ಕಲಿತೀನಿ, ಇನ್ನು 50 ನಾನು ಹಾಡಬೇಕು ಮ್ಯಾಮ್. ಸೊ ಟೈಮ್ ಮಾಡ್ಕೋಬೇಕು. ನಮಗೆಲ್ಲ ಲೈಕ್ ಇಷ್ಟ ಅಂದರೆ ನಾವು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಟೈಮ್ನ. ಸೊ ಹಾಗೆ ಮಾಡ್ತೀನಿ ಮ್ಯಾಮ್. ಈಗ ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಗುರಿ ಇದೆ? ನಾನು ಈಗ ಸೆಕೆಂಡ್ PU ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜಿಂದ ನಾನು ಪಾಸ್ ಮಾಡಬೇಕು, ಹಾಗೂ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ ಮ್ಯಾಮ್. ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಆ ಕಾಂಬಿನೇಷನ್ಸ್ ನಾ ತಗೋಬೇಕು ಅಂತ ಇಷ್ಟಪಡ್ತೀನಿ ಮ್ಯಾಮ್. ಯಾಕಂದರೆ ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಅದೆಲ್ಲ ಪರವಾಗಿಲ್ಲ, ಅದೆಲ್ಲ ನಮಗೋಸ್ಕರ, ನಮ್ಮ ದುಡಿಮೆಗೋಸ್ಕರ. ಬಟ್ ಈಗ ಬಯೋಟೆಕ್ನಾಲಜಿ ಒಂದು ನೇಚರ್ಗೆ ಸಂಬಂಧ ಪಡುವಂಗೆ, ನಮ್ಮಿಂದ ಒಂದು ಉಪಯೋಗ ಆಗಬೇಕು ನೇಚರ್ಗಾಗಲಿ. ಸೊ ನನಗೆ ಆ ಥರ ಫೀಲ್ಡಲ್ಲಿ ನನಗಿಷ್ಟ. ಅದಾದಮೇಲೆ ನಂದು ಇನ್ನೂ ಒಂದು ದೊಡ್ಡ ಆಂಬಿನೇಷನ್ ಅಂದರೆ IAS. ನನಗೆ ಆಗಕ್ಕೆ ತುಂಬ ಇಷ್ಟ. ಯಾಕಂದರೆ ಈಗೆಲ್ಲ ನೋಡ್ತಿರ್ತೀವಿ ಎಷ್ಟೊಂದು ಫಾಲ್ಟ್ಸ್ ಇದೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್. ಎಲ್ಲನೂ ಅಂತಲ್ಲ, ಬಟ್ ಕೆಲವು ವ್ಯಕ್ತಿಗಳು ಮೋಸ ಮಾಡ್ತಾರೆ ಜನರಿಗೆ. ಪಾಪ ಇನ್ನೋಸೆಂಟ್ ಜನರಿಗೆ ಮೋಸ ಮಾಡುವಾಗ ನಂಗೆ ತುಂಬಾ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ. ಒಂದು ಒಳ್ಳೆ ಅಧಿಕಾರಿ ಇದ್ದಿದ್ರೆ ಇದು ಆಗಲ್ಲ, ಇದು ತಪ್ತಾ ಇತ್ತು. ಸೊ ನಾನು ಹಾಗೆ ಜನರಿಗೆ ಸೇವೆ ಮಾಡಬೇಕು. ಆ್ಯಂಡ್ ಒಳ್ಳೆ ಈಗ ಎಷ್ಟೊಂದು ನಮಗೆ ಫ್ರೀಡಮ್ಗೆ, ಸ್ವಾತಂತ್ರ್ಯ ಬರೋಕ್ಕೋಸ್ಕರ ಎಷ್ಟು ಜನರು ದುಡ್ದಿದ್ದಾರೆ. ಸೊ ಅಂತ ಇದೊಂದು ಗಿಫ್ಟು, ನಮ್ಮ ಭಾರತ ನಮಗೊಂದು ಗಿಫ್ಟು. ಈ ಗಿಫ್ಟ್ ಇದನ್ನ ನಾವು ಕಾಪಾಡ್ಕೋಬೇಕು. ಈಗ ಸುಮ್ಮನೆ ಭ್ರಷ್ಟ ಅಧಿಕಾರಿಗಳು ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ನಾವು ಇದೊಂದು ಗಿಫ್ಟ್ ಅಂದರೆ ನಾವು ಇದನ್ನ ಕಾಣಿಕೆ, ನಾವು ಇದನ್ನ ಕಾಪಾಡ್ಕೋಬೇಕು. ಸೊ ಹಾಗಾಗಿ ನನಗೆ ಇಷ್ಟ IAS ಆಗಕ್ಕೆ. ಮೊದಲು IAS ಆಗಬೇಕು ಅಂದರೆ ತಯಾರಿ ಇರಬೇಕು. ಹೌದು ಅಲ್ವಾ? ಅದಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಪರಿಣತರು. ಹೀಗೆ ಈಗಿಂದ ತಯಾರಿ ನಡೆಸ್ತಾ ಇದೆಯಾ ಏನು? ಈಗಿಂದ ನಾನು ಫಸ್ಟು ಸೆಕೆಂಡ್ PU ಹಾಗೂ ಇಂಜಿನಿಯರಿಂಗ್ ಆ ಕಡೆ ನಾನು ಇದು ಮಾಡ್ತಿದ್ದೀನಿ. ಸೊ ನನ್ನ ಕಸಿನ್ಸ್, ನನ್ನ ಸೀನಿಯರ್ಸ್ ಅವರೆಲ್ಲ ಹೇಳಿದ್ದಾರೆ, ನೀನು ಇಂಜಿನಿಯರಿಂಗ್ ಮಾಡ್ತಾ ಇರುವಾಗಲೂ ನೀನು ತಯಾರಿ ಮಾಡ್ಕೋಬೋದು, ಸ್ವಲ್ಪ 1-2 ವರ್ಷ ಸ್ವಲ್ಪ ನಿನಗೆ ಟೈಮ್ ಸಿಗುತ್ತೆ. ನೀನಾಗ UPSC ಎಕ್ಸಾಮ್ಸ್ಗೆ ಹೇಗೆ ಕೋಚಿಂಗ್ಸ್ ತೊಗೋಬೋದು, ಹೇಗೆ ಎಲ್ಲ ಮಾಡ್ಬೋದು, ಜನರಲ್ ನಾಲೆಜ್ ಹೇಗೆ ನೀನು ಇನ್ಕ್ರೀಸ್ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ದಾರೆ. ಬಟ್ ನಾನು ಈಗ ಕಾನ್ಸಂಟ್ರೇಟ್ ಮಾಡೋದು ನನ್ನ ಸೆಕೆಂಡ್ PU ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ ಹಾಗೂ ಇಂಜಿನಿಯರಿಂಗ್. ಸೊ ಅದು ನನ್ನ ಮುಂದಿನ ಫ್ಯೂಚರ್, ಅದು ಗುರಿ. ಈಗ ಶಾಲೆಯತ್ತ ಗಮನ ಹರಿಸೋಣ, ಕಾಲೇಜ್ ಕಡೆ. ಈಗ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ? ಫ್ರೆಂಡ್ಸು ಕೆಲವು ಮೆಂಬರ್ಸ್ ಅಂದರೆ 10th ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ? ಕ್ಲೋಸ್ ಮೆಂಬರ್ಸ್ ಜಿಜಿನಾ, ಸಿಂಚನಾ ಮತ್ತು ಈಗ ನೀಮಾ ಇನ್ನೂ ಇದ್ದಾರೆ ಮ್ಯಾಮ್. ಸ್ನೇಹಿತರ ಅಗತ್ಯ ಇದೆಯಾ ಮಕ್ಕಳಿಗೆ? ಒಳ್ಳೆ ಸ್ನೇಹಿತರ ಅಗತ್ಯ ಇದೆ ಮ್ಯಾಮ್. ಯಾಕಂದರೆ ನಾನಂತೂ ಏನೇ ವಿಷಯ ಆಗಲಿ ಏನೇ ಆಗಲಿ ಫಸ್ಟ್ ನನ್ನ ಪೇರೆಂಟ್ಸ್ಗೆ ಹೇಳೋದು. ನಾನು ಆ ಥರ ನನ್ನನ್ನು ಆ ಅಟ್ಮಾಸ್ಫಿಯರಲ್ಲಿ ಹೌದು ಮ್ಯಾಮ್, ನಾನು ಆ ಥರ ಬೆಳೆದಿದ್ರಿಂದ ಏನೇ ಚಿಕ್ಕ ವಿಷಯನ ಆಗಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇ ನಡೆದ್ರು ನಾನು ಮಮ್ಮ ಪಪ್ಪಂಗೆ ನಾನು ಫಸ್ಟ್ ಹೇಳೋದು. ಸೊ ನನ್ನ ವಿಷಯದಲ್ಲಿ ಸ್ನೇಹಿತರು ಬೇಕು, ಬೇಡ ಅಂತ ಅಲ್ಲ, ಕೆಲವೊಂದು ವಿಷಯದಲ್ಲಿ ಬೇಕಾಗುತ್ತೆ. ಅಂದರೆ ಆ ಮೆಮೊರೀಸ್ ಮತ್ತೆ ಬರೋಕ್ಕಾಗಲ್ಲ ನಾವು. ಸೊ ಸ್ನೇಹಿತರು ಬೇಕಾಗುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡಬೇಕು ಅಂದರೆ ನಮ್ಮ ಪೇರೆಂಟ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನ್ನ ಪ್ರಕಾರ ಅವ್ರಿಗೆ ಕೊಡಬೇಕು. ಏನೇ ವಿಷಯ ಆಗಲಿ ನಾನು ಹಾಗೇನೆ, ಚಿಕ್ಕ ವಿಷಯ ಆಗಲಿ ನನ್ನ ಮಮ್ಮಂಗೆ ಫಸ್ಟ್ ಹೇಳೋದು, ಪಪ್ಪಂಗೆ ಹೇಳೋದು. ಈಗ ಕೆಲವರು ಚೆನ್ನಾಗಿ ಓದ್ತಾ ಇರ್ತಾರೆ, ಏನೋ ಸಮಸ್ಯೆ ಆಗುತ್ತೆ, ಅವರು ಸ್ವಲ್ಪ ಮಂಕಾಗ್ತಾರೆ, ಡಲ್ ಆಗ್ತಾರೆ, ಓದಿನಲ್ಲೂ ಕೂಡ ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಅಂತಹವರಿಗೆ ನಿನ್ನ ಮನಸ್ಸು ಏನು ಹೇಳುತ್ತೆ, ಕಿವಿ ಮಾತು? ಸೊ ಮೊದಲು ಅವ್ರಿಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರ ಕ್ಲೋಸ್ ಸರ್ಕಲ್ಸ್ ಅವ್ರಿಗೆ ತಿಳಿಸ್ಬೇಕು. ನನಗೆ ಹಿಂಗೆ ಆಗ್ತಾ ಇದೆ, ನಂಗೆ ತೊಂದರೆ ಆಗ್ತಿದೆ. ಇಲ್ಲ ಟೀಚರ್ಸ್ಗೆ ಹೇಳ್ಕೊಬೋದು, ಇಲ್ಲ ಅವ್ರ ನಂಬಿಕಸ್ಥರಿಗೆ ಹೇಳ್ಕೊಬೋದು, ಅವ್ರ ಫ್ರೆಂಡ್ಸ್ ಹತ್ರ, ಇಲ್ಲ ಬೆಸ್ಟ್ ಅಂದರೆ ಅವ್ರ ಪೇರೆಂಟ್ಸ್ ಜೊತೆನೇ ಹೇಳ್ಕೊಬೋದು. ಆಗ ಪೇರೆಂಟ್ಸ್ ಎಲ್ಲರೂ ಗೈಡ್ ಮಾಡ್ತಾರೆ. ಸೊ ನಿನಗೆ ಹಿಂಗೆ ಆಗಿದಾ, ಓಕೆ ಪರವಾಗಿಲ್ಲ, ಟೆನ್ಷನ್ ಮಾಡ್ಕೊಬೇಡ, ನಾವಿದ್ದೀವಿ ಅಂತ ಅವ್ರು ಆಶ್ವಾಸನೆ ನೀಡ್ತಾರೆ. ಸೊ ಅದರಿಂದ ಅವರು ಹೊರಗಡೆ ಬರ್ಬೋದು. ಸೊ ಇದು ಏನೇ
ಆಗಲಿ ನಾವು ನಮ್ಮ ಪೇರೆಂಟ್ಸ್ಗೆ ಹೇಳಬೇಕು ಎಲ್ಲ ಏನೇ ವಿಷಯ ಆಗಲಿ, ಅಥವಾ ನಮ್ಮ ನಂಬಿಕಸ್ಥರು ನಮ್ಮ ಫ್ರೆಂಡ್ಸ್ ಆಗಲಿ ಅವ್ರ ಜೊತೆ ಹೇಳ್ಕೋಬೋದು. ಈಗ ಒಂದು ಸಂಗತಿಯನ್ನು ನೋಡಿದೆ ನಾನು ಸರ್ಟಿಫಿಕೇಟ್ಸಲ್ಲಿ, ರಾಜ್ಯ ಪುರಸ್ಕಾರ ಅಂತ ಇದೆ, ಏನದು? ಸೊ ಅದು ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ತೊಗೊಂಡಿದ್ದು. ಸೊ ಅದೂ ತುಂಬ ಒಂದು ದೊಡ್ಡ ಪ್ರೋಸೆಸ್. ಹೇಗೆ ಇಂಟ್ರೆಸ್ಟ್ ಬಂತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ? ಹೇಗೆ ಪ್ರವೇಶಾತಿಯನ್ನು ಪಡೆದೆ ನೀನು? ಸೊ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿರುವಾಗ ನಮ್ಮ ಮೇರಿ ಪಿ ಟಿ ಮ್ಯಾಮ್ ಅಂತ ಹಾಗೂ ಗಣೇಶ್ ಸರು ಅವ್ರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು. ಇದನ್ನು ಜಸ್ಟ್ ಹೇಳಿದ್ದು ನಮಗೆ ಹಿಂಗಿದೆ ಅಂತ. ನಾನು ಹೋಗಿ ಪಪ್ಪ ಮಮ್ಮಂಗೆ ಹೇಳಿದಾಗ ಪಪ್ಪ ತುಂಬ ಖುಷಿಪಟ್ಟರು. ಆಗ ಜಾಯಿನ್ ಆಗು, ಒಳ್ಳೇದಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅವರೇ ನನ್ನನ್ನು ಎನ್ಕರೇಜ್ ಮಾಡಿದ್ರು. ಸೊ ಜಾಯಿನ್ ಆದೆ. ಫಸ್ಟು ಪ್ರಥಮ ದ್ವಿತೀಯ ತೃತೀಯ ಸೋಪಾನ ಅಂತ ಒಂದು ಟೆಸ್ಟ್, ಅದು ಪರೀಕ್ಷೆ. ಸೊ ಅದು ತಾಲೂಕು ಡಿಸ್ಟಿಕ್ ಮಟ್ಟದಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಪಾಸ್ ಆದೆ. ಹಂಗೆ ಆಗ್ತಾಯಿತ್ತು, ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಸಡನ್ನಾಗಿ ಕೊರೋನಾ ಬಂತು. ಸೊ ಅಲ್ಲಿ ಅಂತೂ ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸುಮ್ಮನೆ ಇರಲಿಲ್ಲ. ಕೊರೋನಾ ಟೈಮಲ್ಲೂ ನಮಗೆ ಸುಮಾರು ಆ್ಯಕ್ಟಿವಿಟೀಸ್ ಕೊಟ್ಟರು. ಇಕೋ ಫ್ರೆಂಡ್ಲಿ ಗಣೇಶ ಮಾಡೋದ್ರಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸ್ ಅವ್ರು ನಮಗೆ ಕೊಟ್ಟರು. ಅಂದರೆ ನಾವು ಸುಮ್ಮನೆ ಕೂರಂಗೆ ಇಲ್ಲ. ಕೊರೋನಾ ಟೈಮಲ್ಲಿ ನಾವೇನಾದರೂ ಮಾಡ್ತಾನೆ ಇರಬೇಕು. ಈಗ ಆವಾಗ ಕ್ಲಾಸಸ್ ಇರಲಿಲ್ಲ, ಕ್ಲಾಸಸ್ ಇತ್ತು, ಅಂದರೆ ಆನ್ಲೈನ್ ಕ್ಲಾಸಸ್, ಹಾಗೆ ವಿಡಿಯೋಸ್ ಕಳಿಸ್ತಾ ಇದ್ರು, ಅದು ಇತ್ತು. ನಾನಾಗ 8th 9th ಸ್ಟ್ಯಾಂಡರ್ಡಲ್ಲಿದ್ದೆ. ಸುಮಾರು ಆ್ಯಕ್ಟಿವಿಟೀಸ್ ಕೊಟ್ಟರು. ಇದರಿಂದ ನನ್ನ ಟೀಚರ್ಸ್ ನನ್ನನ್ನು ಗುರ್ತು ಹಿಡಿದು ನನ್ನನ್ನು ರಾಜ್ಯ ಪುರಸ್ಕಾರಕ್ಕೆ ನಂದು ಅಪ್ಲಿಕೇಶನ್ ಕೊಟ್ಟರು. ಸೊ ನಂದು ಸೆಲೆಕ್ಟ್ ಆಯಿತು. ಅಲ್ಲಿ ಮೈಸೂರಲ್ಲಿ 3 ದಿನ ಇತ್ತು ಕ್ಯಾಂಪ್. ಸೊ ಅಲ್ಲಿ ಎಕ್ಸಾಮ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು, ಬರೆದ್ವಿ. ಆಮೇಲೆ ಅಲ್ಲಿ ಸುಮಾರು ಇದಿರುತ್ತೆ, ಟೆಂಟ್ ಮೇಕಿಂಗ್ ಮತ್ತು ರೋಪ್ ನಾಟ್ಸ್, ಅದೆಲ್ಲ ಎಕ್ಸಾಮ್ಸ್ ಇತ್ತು. ಆಮೇಲೆ ಅಲ್ಲಿ ಕೂಡ ಟೀಚರ್ಸ್ ತುಂಬ ನಮಗೆ ಚೆನ್ನಾಗಿ ಗೈಡ್ ಮಾಡಿದೆ. ಯಾಕಂದರೆ ಅದು ನಮ್ಮ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಜಾಗ. ಸೊ ಅಲ್ಲಿ ತುಂಬ ಚೆನ್ನಾಗಾಯಿತು. ಹಾಗೆ ನಾನು ರಾಜ್ಯ ಪುರಸ್ಕಾರ ಎಕ್ಸಾಮಲ್ಲೂ ಪಾಸ್ ಆದೆ. ಆ ಸಂಭ್ರಮದ ಕ್ಷಣಗಳನ್ನು ಸ್ನೇಹಿತರ ಜೊತೆ ಹಂಚ್ಕೊಳ್ಬೋದಲ್ಲ? ಹೌದು ಮ್ಯಾಮ್. ರಾಜ್ಯಪಾಲರಿಂದ ಸಿಕ್ತು ಮ್ಯಾಮ್. ಕೊಡಗುಯಿಂದ 10 ಜನ ಮ್ಯಾಮ್. ನಮ್ಮ ಸ್ಕೂಲಿಂದ ನಾನು ಹಾಗೂ ಪೊನ್ನಮ್ಮ ಅಂತ ನನ್ನ ಸೀನಿಯರ್, ಹಾಗೂ ಇನ್ನು ಬೇರೆ ಕಾಲೇಜಲ್ಲಿ ಎಲ್ಲ ಟೋಟಲ್ ಸೇರಿ ಒಂದು 10 ಜನ. ನಾನು ಹೋಗೋಕ್ಕಾಗಲಿಲ್ಲ, ನನಗೆ ಅದು ಆ್ಯಕ್ಚುಲಿ ತುಂಬ ಮಿಸ್ ಆಯಿತು. ಬಟ್ ನನ್ನ ಸೀನಿಯರ್ ಹೋಗಿ ಇಸ್ಕೊಂಡ್ರು ರಾಜ್ಯಪಾಲರಿಂದ ಬಟ್ ನನಗೆ ತುಂಬ ಖುಷಿ ಆಯಿತು. ಯಾಕೆ ಹೋಗಲಿಲ್ಲ? ನಮ್ಮದು ಸ್ಟೇಟ್ ಪ್ರಿಪ್ರೇಟ್ರಿ ಇತ್ತು, ಹಾಗೂ ಎಕ್ಸಾಮ್ಸ್ ಎಲ್ಲ ನಡೀತಿತ್ತು. ಅವಕಾಶ ಇರಲಿಲ್ವಾ ಅಲ್ಲಿ ಹೋಗಿ ಪಡ್ಕೊಳ್ಳೋಕ್ಕೆ? ಇಲ್ಲ ಮ್ಯಾಮ್. ಬಟ್ ಆಮೇಲೆ ಇಲ್ಲಿ ಮಡಿಕೇರಿಲಿ ನಮಗೆ ಮತ್ತೆ ಎಲ್ಲರೂ ರಾಜ್ಯಪಾಲರಿಂದ ಪುರಸ್ಕಾರವನ್ನು, ಅಂದರೆ ಸರ್ಟಿಫಿಕೇಟ್, ಸಮರ್ಥನಾ ಪತ್ರವನ್ನು ಪಡಿಬೇಕಾದ್ರೆ ಆ ಒಂದು ಕ್ಷಣ ಬಹಳ ಅಮೂಲ್ಯವಾದದ್ದು. ಹೌದು. ಅದು ಹೇಗೆ ಮಿಸ್ ಆಯಿತು? ಎಕ್ಸಾಮ್ಸ್ ನಡೀತಿತ್ತು. ನಾನು 10th ಸ್ಟ್ಯಾಂಡರ್ಡ್ ಆಗಿದ್ದೆ. ನನ್ನ ಸೀನಿಯರ್ ಫಸ್ಟ್ PU ಆಗಿದ್ರು. ಸೊ ಅವ್ರು ಈಗ ನಿನ್ನ ಪರವಾಗಿ ಅಪ್ಪ ಅಮ್ಮ ಹೋಗ್ಬೋದಿತ್ತಲ್ವಾ? ಅಂದರೆ ಸ್ಟೂಡೆಂಟ್ಸೇ ಹೋಗಬೇಕಿತ್ತು. ಸ್ಟೂಡೆಂಟ್ಸೇ ಹೋಗಬೇಕು ಅಂತ ಇತ್ತು. ನನ್ನ ಸೀನಿಯರ್ ಹೋದ್ರು ಮ್ಯಾಮ್, ಪೊನ್ನಮ್ಮ ಅಂತ. ಅವ್ರು ಇಸ್ಕೊಂಡ್ರು. ನಾನು ಆ್ಯಕ್ಚುಲಿ ಬೇಜಾರಾಗುತ್ತೆ. ಅಂತೂ ನಮ್ಮ ಸ್ಕೂಲಿಂದ ಒಬ್ರು ಹೋದ್ರಲ್ಲ ಮ್ಯಾಮ್, ಅದೇ ಖುಷಿ ನನಗೆ. ಬಿಕಾಸ್ ಇಷ್ಟು ವರ್ಷಗಳ ಫಸ್ಟ್ ಟೈಮ್ ನಮ್ಮ ಸ್ಕೂಲಿಂದ ರಾಜ್ಯಪಾಲರಿಂದ ಇಸ್ಕೊಂಡ್ಬಂದಿದ್ದು ಇದೇ ಫಸ್ಟ್ ಮ್ಯಾಮ್. ಸೊ ನನ್ನ ಖುಷಿ ಫಸ್ಟ್. ಹೌದು. ಸೊ ಆಮೇಲೆ ಇಲ್ಲಿ ಮಡಿಕೇರಿಲಿ ಮತ್ತೆ ನಮ್ದು ಒಂದು ಚಿಕ್ಕದಾಗಿ ಸಮಾರಂಭ ಮಾಡಿದ್ರು. ಮತ್ತೆ ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಮ್ಯಾಮ್, ಬ್ಯಾಡ್ಜ್ ಸಮೇತ. ಬ್ಯಾಡ್ಜ್ ನಮಗೆ ಅಲ್ಲಿ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತಿಗೂ ಒಂದು ಬೇಸರ ಇದೆ, ಹೋಗ್ಲಿಲ್ವಲ್ಲ ಅಂತ. ಮತ್ತೆ ನಾನು ಹೋಗಿ ಪಡಿತೀನಿ ಅನ್ನೋ ಒಂದು ವಿಶ್ವಾಸ ಇದೆಯಾ? ಅದೇ ಮ್ಯಾಮ್, ಇನ್ನ ಬೇರೆ ಫೀಲ್ಡಲ್ಲಿ ಮಾಡ್ತೀನಿ ಮ್ಯಾಮ್. ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ. ಇನ್ನು ಮಧುಮಿತಾ, ಈಗ ಸಾಕಷ್ಟು ಮಕ್ಕಳು ಕಾಲೇಜಿಗೆ ಬರ್ತಾರೆ ಅಲ್ವಾ, ಹೆಚ್ಚು ಮೊಬೈಲಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದು ಸರಿನಾ ತಪ್ಪಾ ನಿನ್ನ ಪ್ರಕಾರ? ಅಂದರೆ ಮೊಬೈಲ್ ಅಂದರೆ ಎರಡೂ ಇದೆ ಮ್ಯಾಮ್. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಂದರೆ ಈಗ ಜಗತ್ತಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅದು ಈಗ ನಾವೊಂದು ಮೆಚ್ಯೂರಿಟಿ ಲೆವೆಲಿಗೆ ಬಂದಿದ್ದೀವಿ, ನಮಗೀಗ ಎಲ್ಲನೂ ಅರ್ಥ ಆಗುತ್ತೆ. ಸೊ ನಾವೇ ಅರ್ಥ ಮಾಡ್ಕೋಬೇಕು ಮ್ಯಾಮ್, ಯಾವುದು ಬೇಕು ಯಾವುದು ಬೇಡ ಅಂತ. ನಮ್ಮ ಹಿರಿಯರು ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ ನೋಡಬೇಡ, ಅದು ನಮ್ಮಿಂದನೇ ಬರಬೇಕು. ಅಲ್ಲಿ ತನಕ ನಮ್ಗೆ ಅದು ಅರ್ಥ ಆಗಲ್ಲ ಮ್ಯಾಮ್. ಈಗ ಯಂಗ್ಸ್ಟರ್ಸ್ ಆಗಲಿ, ಅವ್ರಿಗೆ ನಾವು ಎಷ್ಟು ಹೇಳಿದ್ರು
ಅರ್ಥ ಆಗಲ್ಲ. ಬಟ್ ಅದು ಹೇಳ್ತಾರೆ ಮ್ಯಾಮ್, ಕೆಟ್ಟ ಮೇಲೇನೆ ಬುದ್ಧಿ ಬರೋದು ಅಂತ. ಸೊ ಗಾದೆ ಮಾತು. ಹೌದು ಮ್ಯಾಮ್, ಅವ್ರಿಗೆ ಅನುಭವ ಆದ್ಮೇಲೆ ಅವ್ರಿಗೆ ಅರ್ಥ ಆಗೋದು. ಬಟ್ ಅಲ್ಲಿ ಅಷ್ಟೊತ್ತಿಗೆ ತುಂಬಾನೇ ತಡ ಆಗಿರುತ್ತೆ. ಸೊ ಮೊಬೈಲಿಂದ ಎಷ್ಟು ಬೇಕಷ್ಟು ಇರೋದು ಒಳ್ಳೇದು. ಹಾಗಂತ ಮೊಬೈಲ್ ಬಿಟ್ಟು ಇರೋದು ಅದೂ ಆಗಲ್ಲ. ತುಂಬಾ ಮೊಬೈಲ್ ಅಡಿಕ್ಟ್ ಆಗೋದು ಅದು ಒಳ್ಳೇದು ಅಲ್ಲ. ಈಗ ಅಮೃತ ಹೇಗೆ ಅತಿಯಾದ್ರೆ ಅಮೃತನೂ ವಿಷ ಅಂತಾರಲ್ಲ ಮ್ಯಾಮ್, ಹಾಗೆ. ಈಗ ಟೋಟಲ್ ಎಷ್ಟು ಪ್ರಶಸ್ತಿಗಳು ಬಂದಿದೆ ನಿನಗೆ, ನೆನಪಿದೆಯಾ? ಟೋಟಲ್ ಯಾಕೆಂದರೆ ಈ ಫೋಟೋದಲ್ಲಿ ಎಷ್ಟು ಅಂತ ಎಣಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ನಿನ್ನ ಪ್ರಕಾರ ಈಗ ನಿಂದೇ ಸರ್ಟಿಫಿಕೇಟ್ಸು, ನಿಂದೇ ಅವಾರ್ಡ್ಗಳಂತ ಅಂದಾಗ ಎಷ್ಟು ಬಂದಿರಬಹುದು ಒಂದು ಅಂದಾಜು? 60+ ಇರ್ಬೋದು ಮ್ಯಾಮ್. 60+ ಅಷ್ಟು ಅವಾರ್ಡ್ಸ್ಗಳನ್ನು ನೀನು ಪಡ್ಕೊಂಡಿದೀಯ. ಒಳ್ಳೆಯದು ಮಧುಮಿತಾ, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋಗೆ ಬಂದು ನಿಮ್ಮ ಪ್ರತಿಭೆ ಏನಿದೆ, ನಿಮ್ಮ ಗುರಿ ಉದ್ದೇಶ ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದೀರಿ. ಅಂದರೆ IAS ಆಫೀಸರ್ ಆಗಬೇಕು, ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಿ. ಆ ಕನಸು, ಆಸೆ ಕನಸು ಏನಿದೆ ಎಲ್ಲವೂ ಕೂಡ ಈಡೇರಲಿ, ನಿಮ್ಮ ಶ್ರಮ ಫಲದಾಯಕವಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಏನಿದೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಶ್ರೋತೃಗಳ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ತುಂಬ ಥ್ಯಾಂಕ್ ಯು, ನನ್ನನ್ನು ಇಷ್ಟು ಹೊತ್ತು ಮಾತಾಡ್ಸಿಗೋಸ್ಕರ. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳೇ, ಇಷ್ಟು ಹೊತ್ತು ವಿರಾಜಪೇಟೆ ಅಮ್ಮತ್ತಿಯ ಪ್ರತಿಭೆ ಸಂಗಮೇಶ್ವರ ಮಧುಮಿತಾ ಎಂ ಅಶ್ವಿನ್ ಕುಮಾರ್ ಮಾತನಾಡಿದಂತಹ ಮಾತುಗಳನ್ನು ನೀವು ಆಲಿಸ್ರಿ. ಇವರಿಗೆ ಸ್ಫೂರ್ತಿ ಅಜ್ಜಿ, ತಾತ, ಅಮ್ಮ, ಅಪ್ಪ ಅಂತ ಮಧುಮಿತಾ ತನ್ನ ಭಾವನೆಯನ್ನು ಹಂಚಿಕೊಂಡ್ಲು ನಿಮ್ಮ ಜೊತೆ. ಹಿರಿಯರು ಪ್ರೋತ್ಸಾಹವನ್ನು ಕೊಟ್ಟಾಗ ನಾವು ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಎರಡನೆಯದು, ನಾವು ಪಠ್ಯೇತರ ಚಟುವಟಿಕೆಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟಂತೆ ನಾವು ಸಮಾಜ ಸೇವೆಯತ್ತ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನು ಕೂಡ ನಾವು ಮಧುಮಿತಾ ಮಾತಿನಿಂದ ತಿಳ್ಕೊಂಡ್ವಿ. ಇಂದು ಮಧುಮಿತಾ ಮಾತನಾಡಿದಂತಹ ಮಾತುಗಳ ಮೊದಲ ಭಾಗವನ್ನು ನೀವು ಆಲಿಸ್ರಿ. ಮುಂದಿನ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಮಧುಮಿತಾ ಮತ್ತಷ್ಟು ಹಾಡುಗಳನ್ನು ಹಾಡಿದ್ದಾಳೆ, ಮತ್ತೆ ಸಮಾಜ ಸೇವೆಯತ್ತ ತನ್ನ ಗಮನ ಯಾಕೆ ಇದೆ, ಹೇಗೆ ಸೆಳೆಯಿತು ಅನ್ನೋದನ್ನು ವ್ಯಕ್ತಪಡಿಸಿದ್ದಾಳೆ. ಮುಂದಿನ ತಿಂಗಳ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಉಳಿದ ಭಾಗವನ್ನು ಕೇಳೋಣ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ. ಇದಾಗಿತ್ತು ಇಂದಿನ ಸ್ಫೂರ್ತಿ. ವಿಶೇಷ ಸಾಧನೆ ಮಾಡಿರುವ ಪ್ರತಿಭೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಬಾಳೊಂದು ಹೋರಾಟ ಮರೆಯದಿರಿ. ಇಲ್ಲಿಗೆ ಇವತ್ತಿನ ಚಿಣ್ಣರ ಲೋಕ ಮುಗಿಯಿತು ಪುಟಾಣಿಗಳೇ. ಎಲ್ರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.